ಹೂದೋಟ ಗದ್ಯ ಪಾಠ 4 ಸಮಿತಿ ರಚನೆ. ಈ ಪಾಠದಲ್ಲಿ ಬರುವ ಸಂಭಾಷಣೆಯನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ಹೂದೋಟ. ಇಲ್ಲಿ ಅಜ್ಜಿ ಹಾಗೂ ಸುಮಾ ಇವರ ಸಂಭಾಷಣೆ. ಸುಮಾ: ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಯಾಕೆ? ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮಾ: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ? ಅಜ್ಜಿ: ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯದ ನಂತರ: ಅಜ್ಜಿ, ಜೋಕಾಲಿ ಆಡಿದ್ದು ಆಯಿತೆ ಮಗು? ಸುಮಾ: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? ಸುಮಾ: ಅಜ್ಜಿ, ನಾನು ದಿನಾಲು ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ಅಜ್ಜಿ: ನೀನು ತುಂಬ ಜಾಣೆ. ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಈಗ ಹೂದೋಟ ಪಾಠದ ವಿವರಣೆ. ಮೊದಲನೇದಾಗಿ ಇಲ್ಲಿ ನಾವು ಸುಂದರವಾದ ಹೂದೋಟವನ್ನು ನೋಡ್ತಾ ಇರ್ಬೋದು. ಹಾಗೆ ಜೋಕಾಲಿ ಇದೆ. ಇಲ್ಲಿ ಅಜ್ಜಿ ಮತ್ತು ಮೊಮ್ಮಗಳ ಸಂಭಾಷಣೆ. ಮೊಮ್ಮಗಳ ಹೆಸರು ಸುಮಾ. ಸುಮಾ ಕೇಳ್ತಾಳೆ, ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ, ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಅಂದರೆ ಇಲ್ಲಿ ಅಜ್ಜಿಗೆ ಹೂದೋಟ ಅಂದರೆ ಇಷ್ಟ, ತುಂಬ ಇಷ್ಟ. ಅದಕ್ಕಾಗಿ ನಾನು ದಿನಾಲು ಬರುವೆ ಅಂತ ಹೇಳ್ತಾಳೆ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಯಾಕೆ? ಸುಮಾ ಚಿಕ್ಕವಳಾದ್ದರಿಂದ ಅವಳಿಗೆ ಯಾಕೆ ಹೀಗೆ ನಡೆಯುತ್ತಾರೆ ಎಂದು ತಿಳಿದಿರಲಿಲ್ಲ. ಅದಕ್ಕೆ ಅಜ್ಜಿಯನ್ನು ಕೇಳ್ತಾಳೆ, ಅಜ್ಜಿ, ಇಲ್ಲಿ ಹಲವಾರು ಮಂದಿ ಯಾಕೆ ನಡೆಯುತ್ತಾರೆ ಅಂತ. ಅದಕ್ಕೆ ಅಜ್ಜಿ, ನಡೆದಾಡೋದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನೀಡುತ್ತೆ, ಅದು ಆರೋಗ್ಯಕ್ಕೆ ತುಂಬ ಅಗತ್ಯ. ವಾಕಿಂಗ್ ಮಾಡೋದು ತುಂಬ ಅಗತ್ಯ ಅಂತ ಹೇಳ್ತಾಳೆ. ನಂತರ ಸುಮಾ, ಸರಿ ಅಜ್ಜಿ, ನಾನಲ್ಲಿ ಜೋಕಾಲಿ ಇದೆ, ನಾನು ಆಡೋಕ್ಕೆ ಹೋಗ್ತೀನಿ, ನೀವು ನಡೆದಾಡಿ ಅಂತ ಹೇಳಿ ಹೋಗ್ತಾಳೆ. ನಂತರ ಅಜ್ಜಿ, ಆಯಿತು ಮಗು, ಆಟ ಆಡು, ಇದು ಆಟ ಆಡಾದ್ಮೇಲೆ ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾಳೆ. ನಂತರ ಅಜ್ಜಿ ಸ್ವಲ್ಪ ಸಮಯ ಆದ ನಂತರ, ಜೋಕಾಲಿ ಆಡಿದ್ದು ಆಯಿತಾ ಮಗು ಅಂತ ಕೇಳ್ತಾಳೆ. ಅದಕ್ಕೆ ಸುಮಾ, ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ ಎಂದು ಮರುಪ್ರಶ್ನೆ ಹಾಕ್ತಾಳೆ. ಅದಕ್ಕೆ ಅಜ್ಜಿ, ಆಯಿತು ಮಗು, ಈಗ ಮನೆಗೆ ಹೋಗೋಣ ಅಂತ ಸುಮಾಳನ್ನು ಮನೆಗೆ ಕರೀತಾಳೆ. ಆಗ ಸುಮಾ, ಅಜ್ಜಿ, ನಾನು ದಿನಾಲು ನಿಮ್ಮ ಜೊತೆ ಬರ್ತೀನಿ, ನನಗೆ ತುಂಬ ಇಷ್ಟ ಆಯಿತು ಹೂದೋಟ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ನೀನು ತುಂಬ ಜಾಣೆ, ನೀನು ಒಳ್ಳೆ ಹುಡುಗಿ, ಇಂಥ ಒಳ್ಳೆಯ ಅಭ್ಯಾಸ ಬೆಳೆಸಿಕೊಳ್ಳೋದು ಒಳ್ಳೆಯದು, ದಿನವೂ ನನ್ನ ಜೊತೆ ಬಾ ಅಂತ ಹೇಳ್ತಾಳೆ. ಕೇಳದ ಪದಗಳು. ಅಜ್ಜಿ: ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ,
ಆರೋಗ್ಯ ಅಗತ್ಯ ಜೋಕಾಲಿ ನಡೆದಾಟ ಅಭ್ಯಾಸ ಜಾಣೆ. ಪದಗಳ ಅರ್ಥ. ದಿನಾಲು ಅಂದರೆ ಏನು? ದಿನಾಲು ಅಂದರೆ ಪ್ರತಿದಿನ. ಜೋಕಾಲಿ ಅಂದರೆ ಉಯ್ಯಾಲೆ ತೂಗುಮಣೆ. ಪಾಠದ ವಾಕ್ಯವನ್ನು ಕೆಳಗೆ ನೀಡಿದೆ, ಬಿಟ್ಟಿರುವ ಪದ ಸೇರಿಸಿ ಮಕ್ಕಳಿಂದ ಹೇಳಿಸಿ. ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ. ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ. ನಿಮ್ಮ ಡ್ಯಾಶ್ ಆಯಿತೆ. ನಿಮ್ಮ ತಿರುಗಾಟ ಆಯಿತೆ. ನೀನು ತುಂಬ ಡ್ಯಾಶ್. ನೀನು ತುಂಬ ಜಾಣೆ. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಹೂದೋಟಕ್ಕೆ ಹೋಗುತ್ತಿದ್ದರು. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಅಲ್ಲ, ನಡೆದಾಟ. ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ನಡೆದಾಡುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಸುಮ ಯಾವ ಆಟ ಆಡಿದಳು? ಜೋಕಾಲಿ. ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ. ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಹೇಳಿದವರು ಯಾರು? ಸುಮಾ. ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಅಜ್ಜಿ. ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು? ಅಲ್ಲ, ಅಜ್ಜಿ. ಈ ಕೆಳಗೆ ವಾಕ್ಯವನ್ನು ಓದಿ ಮಕ್ಕಳಿಂದ ಹೇಳಿಸಿ. ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. ಹೇಳು. ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನನ್ನ ಗೆಳತಿ ತುಂಬ ಜಾಣೆ. ಈಗ ಇಲ್ಲಿ ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ. ಬಾ. ಇದು ಯಾವ ಹೂವು? ಮಲ್ಲಿಗೆ ಹೂವು. ಇದು ರೋಸ್, ಗುಲಾಬಿ ಹೂವು. ಇದು ಚೆಂಡು ಹೂವು. ಇದು ದಾಸವಾಳ. ಇದು ಮಲ್ಲಿಗೆ. ಇದು ಸನ್ಫ್ಲವರ್. ಸೂರ್ಯಕಾಂತಿ. ಇದು ಕನಕಾಂಬರ.